ಫ್ಯಾಕ್ಟ್ಸ್, ಟ್ರೂತ್ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಫ್ಯಾಕ್ಟ್ ಮಾಯೆ, ನಿಜ ಅಲ್ಲ. ಟ್ರೂತ್, ಈಗ ಇದೊಂದು ಮಾಯೆ ಅನ್ನಲ್ಲ, ಈ ವಿಪರ್ಯಾಸ ಆಶ್ರಮಗಳಲ್ಲೂ ಆಗುತ್ತೆ. ಆಶ್ರಮದಲ್ಲಿ ಜಾಸ್ತಿ ಆಗುತ್ತೆ. ಸತ್ಸಂಗ ಕೇಳ್ತಾ ಇರ್ತಾರೆ, ಸತ್ಯದ ಬಗ್ಗೆ ತಿಳ್ಕೊಳ್ತಾನೇ ಇರ್ತಾರೆ, ಸ್ಪಿರಿಚುವಲ್ ಚಾನಲ್ಸ್ ನೋಡ್ತಾ ಇರ್ತಾರೆ. ಯಾವ ಗುರುಗಳು ಬಂದರೂ ಬಿಡೋದಿಲ್ಲ, ಕ್ಯೂನಲ್ಲಿ ನಿಂತ್ಕೊಂಡು ಅವ್ರ ತಲೆನ ಗುರುಗಳ ಕಾಲ ಮೇಲಿಟ್ಟು ಆಶೀರ್ವಾದ ತೊಗೊಳ್ತಾನೆ ಇರ್ತಾರೆ. ಎಲ್ಲರ ಹತ್ರನೂ ಪ್ರಸಾದ ನೈವೇದ್ಯ ಮಾಡಿಸಿ ಇಸ್ಕೊಳ್ತಾ ಇರ್ತಾರೆ, ಆಶೀರ್ವಾದ ತೊಗೊಳ್ತಿರ್ತಾರೆ. ಆದರೆ ಬಹಳ ಕಮ್ಮಿ ಜನ ಡೆಡಿಕೇಟ್ ಆಗಿರೋದು ಆಶ್ರಮಕ್ಕೆ, ಗುರುಗಳಿಗೆ, ಸೇವೆಗೆ, ಆತ್ಮ ಸಂಶೋಧನೆಗೆ, ತಮ್ಮ ಬೆಳವಣಿಗೆಗೆ ಬಹಳ ಕಡಿಮೆ ಜನ. ಜ್ಞಾನಕ್ಕೂ ಅವ್ರದ್ದು ಲೈಫ್ಗೂ ಸಂಬಂಧನೇ ಇಟ್ಕೊಳ್ಳಲ್ಲ. ಬಟ್ ಅವ್ರ ಸತ್ಸಂಗದ ಸದಸ್ಯರು. ಅರಿವಿಗೂ, ಆತ್ಮದ ಸಂಶೋಧನೆ, ಆತ್ಮದ ಅರಿವಿಗೂ ಜೀವನಕ್ಕೂ ಸಂಬಂಧನೇ ಇಟ್ಕೊಳ್ಳಲ್ಲ. ಅವ್ರಿಗೆ ಯಾವುದು ಪ್ರಾಕ್ಟಿಕಲ್ ಅಲ್ಲ, ಇದೆಲ್ಲ ಕೇಳೋದು. ಕೆಟ್ಟ ಕೆಲಸ ಮಾಡೋ ಬದಲು ಇದು ಕೂತ್ಕೊಂಡು ಕೇಳೋಣ, ಇದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಭ್ರಮೆ. ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳಲ್ಲ. ಇದು ಜೀವನದ ಶೈಲಿ ಅಲ್ಲ. ಆ್ಯಕ್ಚುಲಿ ಇದೇ ಜೀವನ, ಇದು ಜೀವನದ ಒಂದು ಭಾಗ. ಇವಾಗ ಏನಾಗೋಗಿದೆ, ಸ್ಪಿರಿಚುಯಾಲಿಟಿ ಒಂದು ಟ್ರೆಂಡ್ ಆಗಿದೆ. ನಾನು ಇಂಥ ಆಶ್ರಮಕ್ಕೆ ಹೋಗ್ತೀನಿ, ಇಂಥ ಗುರುಗಳ ಹತ್ರ ಹೋಗ್ತೀನಿ ಅಂತ ಹೇಳೋದೊಂದು ಟ್ರೆಂಡ್. ರಿಲಿಜನ್ನು ರಿಚುವಲ್ಗೋಸ್ಕರ, ಸಂಪ್ರದಾಯ ಪದ್ಧತಿಗೋಸ್ಕರ ಆಗಿದೆ. ಫಿಲಾಸಫಿ ಕಲೆಕ್ಷನ್, ಬುಕ್ ಕಲೆಕ್ಷನ್, ಯಾವುದು ಹೊಸದು ಬಂದಿದೆ ಅಥವಾ ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ಪುಸ್ತಕ ಇದೆ, ಯಾರಿಗೂ ಕೊಡಲ್ಲ ನಾವು. ಅದು ಲಾಕ್ ಆಗಿರುತ್ತೆ, ಅದರ ಬಿಗಿದಿಗೆ ಕಳೆದೋಗಿರುತ್ತೆ. ಅದು ನಿಮ್ಮ ಲೈಬ್ರರಿನಲ್ಲಿರುತ್ತೆ, ಅಂದರೆ ನಿಮ್ಮ ಶೋಕೇಸಲ್ಲಿರುತ್ತೆ. ಯಾರಿಗೋಸ್ಕರ ಅದು? ನಮ್ಮ ಮರಿ ಮಕ್ಕಳು ಅಕಸ್ಮಾತ್ ಅವರು ಓದಿದ್ರೆ ಓದಲಿ ಅಂತ ಕಲೆಕ್ಟ್ ಮಾಡಿಟ್ಟಿರೋದು. ಫಿಲಾಸಫಿ ಕಲೆಕ್ಷನ್ಗೆ, ರಿಲಿಜನ್ ರಿಚುವಲ್ಗೆ, ಸ್ಪಿರಿಚುಯಾಲಿಟಿ ಒಂದು ಟ್ರೆಂಡ್. ಜೀವನಕ್ಕೆ ಇದು ಯಾವುದೂ ಇಲ್ಲ. ಜೀವನಕ್ಕೆ ಯಾವುದು ಬೇಕು? ಬರೀ ಚೆಕ್ ಬುಕ್ ಬೇಕು, ಕ್ರೆಡಿಟ್ ಕಾರ್ಡ್ ಬೇಕು, ಡಾಕ್ಟರ್ಸ್ ಬಿಲ್ ಇರುತ್ತೆ, ಮತ್ತು ಕೇಸ್ ಹಿಸ್ಟ್ರಿ ರೆಕಾರ್ಡ್ ಇರುತ್ತೆ. ಇದು ನಮ್ಮ ಜೀವನಕ್ಕೆ ಬೇಕು. ಹಣ ಬೇಕು, ಇನ್ಯಾವುದು ಬೇಡ. ಇದು ಫ್ಯಾಕ್ಟ್ ಆಫ್ ಲೈಫ್. ಬಟ್ ಸತ್ಯ ಜೀವನಕ್ಕೆ ಇವೆಲ್ಲ ಅಲ್ಲ. ಸತ್ಯ ಅಲ್ಲ ಇದು. ಇದು ಫ್ಯಾಕ್ಟ್. ಇದು ಫ್ಯಾಕ್ಟ್. ಇದು ಮಾಯೆ. ಇದು ಗೊತ್ತಾದಾಗ ನಾವು ನಮ್ಮ ಫ್ಯಾಕ್ಟ್ ಯಾವುದು, ನಮ್ಮ ಟ್ರೂತ್ ಅಂತ ಅಂದ್ಕೊಂಡ್ಬಿಟ್ಟಿದ್ದು ಯಾವುದು ಅನ್ನೋದು ಗೊತ್ತಾಗುತ್ತೆ.